ಅಡಿಯಲ್ಲಿ ಏನು ಮಾಡಕ್ಕಾಗಲ್ಲ. ಇದಕ್ಕೆ ಕಾನೂನು ತಿದ್ದುಪಡಿ ತನ್ನಿ, ನಾವೆಲ್ಲರೂ ತರ್ತೀವಿ. ಈಗ ತಾವು ಹೇಳೋದು ಒಪ್ಕೊಳ್ತೀನಿ. ಈಗ ನಾನು ಹೇಳಿದ್ದು ಇರುವಂತ ಕಾನೂನು ಇದನ್ನ ಅಳವಡಿಸ್ಕೊಳ್ಳಿ. ಇದಕ್ಕೆ ನಾವೇನು ಹೊಸ ಕಾನೂನುಗಳನ್ನು ತರಬೇಕು ಅದರ ಬಗ್ಗೆ ನಾವು ಒಂದು ಅಮೆಂಡ್ಮೆಂಟ್ ಅನ್ನು ತರ್ತಕ್ಕಂಥದ್ದಕ್ಕೆ IPCಗೆ ಒಂದು ಅಮೆಂಡ್ಮೆಂಟ್ ತರ್ತಕ್ಕಂಥದ್ದಕ್ಕೆ ಇಂಥ ಒಂದು ವಿಚಾರಗಳಲ್ಲಿ ಏನು ಯಾವ ಸೆಕ್ಷನ್ ಅನ್ನ ನಾವು ತಗೊಳ್ಬೇಕಾಗ್ತದೆ ಅದ್ರ ಬಗ್ಗೆ ನಾವು ಖಂಡಿತವಾಗಿಯೂ ಮುಂದಿನ ದಿವಸ ಮಾಡ್ತೀವಿ. ಈಗ ರೂಪಗಳ ಸೆಷನ್ ದಯವಿಟ್ಟು ಚರ್ಚೆ ಎಲ್ಲ ಇನ್ನೂ ಆಗಿಲ್ಲ, ಅವರೇನು ಮಾತಾಡ್ತಾರೆ. ಮಾನ್ಯ ಆರೋಗ್ಯ ಸಚಿವರ ಆ ಒಂದು ಚಿಂತನಾ ಪ್ರಕ್ರಿಯೆ ಏನಿದೆ ಸರಿಯಾದದ್ದಿದೆ. ಈಗ ಸದ್ಯದ ಕಾನೂನಿನ ವ್ಯವಸ್ಥೆ ಕಾನೂನಿನ ಪ್ರಕಾರ ಭಾವಿಸಿದ ಹಾಗೆ 307 302 ಹಾಕ್ಬಿಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಆ ಭ್ರೂಣದ ನೈಜವಾಗಿರ್ತಕ್ಕಂಥ ಗಾರ್ಡಿಯನ್ ಏನದಾರ ಆ ಗಾರ್ಡಿಯನ್ನ ಅನುಮತಿ ಇಲ್ಲದೆ ಆ ಭ್ರೂಣ ಹತ್ಯೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಮುಖ್ಯ ಸಾಕ್ಷಿ ಅವರಾಗ್ತಾರೆ. ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಕಾನೂನನ್ನು ನಾವು ತರಬೇಕಾಗಿದೆ, ಮಾಡಬೇಕಾಗಿದೆ. ಆ ಪ್ರಯತ್ನ ಈಗಾಗಲೇ ಅವರು ಆ ಪ್ರಕ್ರಿಯೆಯನ್ನು ತಮ್ಮ ಚಿಂತನೆಯನ್ನು ವ್ಯಕ್ತ ಮಾಡಿದ್ದಾರೆ. ಆದಷ್ಟು ಬೇಗ ಕಾನೂನು ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ಕೂಡಿ ಆ ಸೂಕ್ತವಾಗಿರ್ತಕ್ಕಂಥ ಕಾನೂನನ್ನು ಮಾಡಿ ಮುಂದಿನ ಅಧಿವೇಶನಕ್ಕೆ ನಾವು ಮಂಡನೆ ಮಾಡ್ತೀವಿ. ಯಾಕೆ ತರಬೇಕಾಗ್ತದೆ? ಯಾಕಂದ್ರೆ ಇವಾಗ ಬಿಸಿ ಇದ್ದಾಗಲೇ ನಾವು ಮಾಡದೆ ಹೋದ್ರೆ ಮತ್ತೆ ಇನ್ನು ಯಾವಾಗ ಮಾಡ್ಬೇಕು ನಾವು? ಇವಾಗ ಇದ್ರ ಬಗ್ಗೆ ನಾವು ಖಂಡಿತವಾಗಿ ಮಾಡಬೇಕಾಗ್ತದೆ. ಇದಕ್ಕೆ ನಮ್ಮ ರಾಜ್ಯ ಮಟ್ಟದಲ್ಲೂ ಕೂಡ ನಾವು ಒಂದು ಕಾರ್ಯಪಡೆಯನ್ನೇ ಮಾಡ್ತೇವೆ. ನಮ್ಮ ಇಲಾಖೆಯಿಂದ ಒಂದು ಟಾಸ್ಕ್ ಫೋರ್ಸ್ ಅನ್ನ ಮಾಡಿ ಇದನ್ನ ನಿಯಂತ್ರಣ ಮಾಡಬೇಕು, ವೆರಿಫೈ ಮಾಡಬೇಕು. ಎಲ್ಲ ಅಧಿಕಾರಿಗಳು ಇದನ್ನ ಇಲ್ವಾ? ಸಚಿವರೇ ಒಂದ್ ನಿಮಿಷ ಇಲ್ಲ ಅದನ್ನ ಇಲ್ಲಿ ನೀವು ಒಂದು ರೆಕಗ್ನೈಸ್ಡ್ ಹಾಸ್ಪಿಟಲ್ ಅಥವಾ ಲೈಸೆನ್ಸ್ಡ್ ಸೆಂಟರ್ಗಳಿಗೆ ನಿಮ್ಮ ಅಧಿಕಾರಿಗಳು ಜವಾಬ್ದಾರಿ ಆಗ್ತಾರೆ. ಅಲ್ಲಿ ಯಾವ ಹಾಸ್ಪಿಟಲ್ ಇರಲಿಲ್ಲ. ಈಗ ಮಾನ್ಯ ಸಭಾಧ್ಯಕ್ಷರೇ, ಈಗ ಒಂದೇನಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ನಮ್ಮ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯವರು ಜಂಟಿ ಕಾರ್ಯಾಚರಣೆಗಳು ಮಾಡಬೇಕು. ಈಗ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಈ ಡಿಕಾಯ್ ಆಪರೇಷನ್ ಮಾಡೋದಕ್ಕೆ ಅವ್ರಿಗೆ ಆ ಎಕ್ಸ್ಪರ್ಟೀಸ್ ಇರೋದಿಲ್ಲ. ಅದಕ್ಕೆ ಪೊಲೀಸ್ ಅವ್ರ ಸಪೋರ್ಟ್ ಬೇಕೇ ಬೇಕು. ಸೊ ನಮ್ಮ ಸಜೆಷನ್ ಕೂಡ ನಾವು ಈಗ ನಮ್ಮ ಪ್ರಪೋಸ್ ಮಾಡ್ತಾ ಇದ್ದೀವಿ. ಈ ಒಂದು ಏನು ನಮ್ಮ ಒಂದು ಕಾರ್ಯಪಡೆ ಇರ್ತದೆ ಮತ್ತು ಒಂದು ಮೇಲ್ವಿಚಾರಣೆ ತನಿಖಾ ಒಂದು ರಾಜ್ಯ ಮಟ್ಟದಲ್ಲಿ ಮಾಡಿ, ಯಾಕಂದ್ರೆ ಅನೇಕ ಸಂದರ್ಭಗಳಲ್ಲಿ ನಾವು ಸ್ಥಳೀಯ ಸಬ್ ಇನ್ಸ್ಪೆಕ್ಟರ್ಗೆ, ಸ್ಥಳೀಯ ಪೊಲೀಸ್ ಇನ್ಸ್ಪೆಕ್ಟರ್ಗೆ, ಸ್ಥಳೀಯ ಅಲ್ಲಿರ್ತಕ್ಕಂಥ ಅಧಿಕಾರಿಗೆ ಮಾತಾಡಬೇಕಾಗ್ತದೆ. ಸೊ ಅಲ್ಲಿ ನಮ್ಮ ಒಂದು ಇಲಾಖೆಯ ಒಂದು ಮೇಲ್ವಿಚಾರಣೆ ರಾಜ್ಯ ಮಟ್ಟದ ಸಮಿತಿಗೆ ಪೊಲೀಸಿಯವರೇ ಇದಕ್ಕೋಸ್ಕರನೇ ಒಬ್ಬರು ACPನ ಕೊಡ್ತಕ್ಕಂಥದ್ದಕ್ಕೆ ನಾವು ಒಂದು ಸಜೆಷನ್ ಕೊಡ್ತಾ ಇದೀವಿ ಸರ್ಕಾರಕ್ಕೆ, ಗೃಹ ಇಲಾಖೆಗೆ. ಅವ್ರ ಕೋಆರ್ಡಿನೇಷನ್ಗೆ ಇದಕ್ಕೋಸ್ಕರನೇ ಒಬ್ರು ಇರಬೇಕು ಅಂತ. ಯಾಕಂದ್ರೆ ನಾಳೆ ಅವರು ಪೊಲೀಸರು ಮಾತಾಡಿದ್ರೆ ಅವ್ರಿಗೆ ಎಲ್ಲ ಸರಿಯಾದ ರೀತಿಯಲ್ಲಿ ಅವರು ಅವಾಗ ಆಕ್ಟ್ ಮಾಡ್ತಕ್ಕಂಥದ್ದಕ್ಕೆ. ಸೊ ಅದನ್ನು ಕೂಡ ಮಾಡೋದಕ್ಕೆ ನಾವು ಕ್ರಮ ತಗೊಳ್ತಾ ಇದ್ದೀವಿ. ಕಾರ್ಯಪಡೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಮತ್ತು ಅದ್ರ ಜೊತೆಯಲ್ಲಿ ಏನು ಈ ಕಾಲ್ ಸೆಂಟರ್ ಬಗ್ಗೆ ಹೇಳಿದ್ರಲ್ಲ, ಈಗ ನಮ್ಮ ರಾಜ್ಯದಲ್ಲಿ ಆಕ್ಚುಲಿ ಕಾಲ್ ಸೆಂಟರ್ ಇದೆ, ಒಂದು 104 ಕಾಲ್ ಸೆಂಟರ್ ಇದೆ. ಆದರೆ ಅದು ಕಳೆದ 3-4 ವರ್ಷಗಳಿಂದ ಅದು ಸ್ಥಗಿತ ಆಗೋಗಿದೆ. ಅದು ಆ ಕಾಲ್ ಸೆಂಟರ್ ನಡೀತಾ ಇಲ್ಲ. ಅದಕ್ಕೆ ಈಗ ನಾವು ಅದನ್ನ ಈಗ ಮುಂದಿನ ತಿಂಗಳಲ್ಲಿ ಅದಕ್ಕೆ ಒಂದು ಟೆಂಡರ್ ಕರೆದು ಆ ಕಾಲ್ ಸೆಂಟರ್ ಓಪನ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಇದು ಕೂಡ ಸೇರ್ಕೊಳ್ತದೆ. ಅದೇ ಇವ್ರಿಗೆ ಪ್ರತ್ಯೇಕವಾಗಿ ತಾತ್ಕಾಲಿಕವಾಗಿ ಒಂದು ನಂಬರ್ ಕೊಡ್ತಾ ಇದ್ದೀವಿ. ಅದು 104 ಬಂದ್ಮೇಲೆ ಯಾರೇ ಆದ್ರೂ ಕೂಡ 104 ಮಾಡಿ ನಮ್ಮ ವೈದ್ಯಕೀಯ ವಿಚಾರಕ್ಕೆ ಯಾವುದಕ್ಕಾದ್ರೂ ಕೂಡ ಮಾಡ್ಬೋದು. ಆದ್ರೆ ಇದ್ರ ಬಗ್ಗೆನೂ ಕೂಡ ಮಾಡ್ತಕ್ಕಂಥದ್ದಕ್ಕೆ ಅದು ಅವಕಾಶ ಆಗ್ತದೆ. ಅದನ್ನು ಕೂಡ ಮಾಡೋದಕ್ಕೆ ಹೇಳಿದ್ದೀವಿ. ಪೊಲೀಸ್ ಇಲಾಖೆ ಜೊತೆ ಕೋಆರ್ಡಿನೇಷನ್ ಮಾಡ್ಕೋಬೇಕು. ಅದು ಮತ್ತು ಬೇರೆ ಬೇರೆ ಇನ್ಸ್ಪೆಕ್ಷನ್ ಮತ್ತು ಮಾನಿಟರ್ ಮಾಡೋದಕ್ಕೆ ಟಾರ್ಗೆಟ್ಗಳು ಕೊಡ್ತಾ ಇದೀವಿ. ಎಲ್ಲರೂ ಕೂಡ ಇದಕ್ಕೆ ಮೇಲ್ವಿಚಾರಣೆ ಸಮಿತಿಗಳನ್ನ ಸಬ್ ಡಿವಿಷನಲ್ ಮಟ್ಟದಲ್ಲಿ ಮಾಡೋಣ ಅಂತ. ಯಾಕಂದ್ರೆ ಒಂದು 56 ಸಬ್ ಡಿವಿಷನ್ಸ್ ಇದೆ ನಮ್ಮ ರಾಜ್ಯದಲ್ಲಿ. ಅದಕ್ಕೆ ಆ ಮಟ್ಟದಲ್ಲಿ ಒಂದು ಈ ತಪಾಸಣೆ ಮೇಲ್ವಿಚಾರಣೆ ಸಮಿತಿ ಮಾಡ್ತಕ್ಕಂಥದ್ದಕ್ಕೂ ಕೂಡ ಒಂದು ಮಾಡ್ತಾ ಇದೀವಿ. ಅದಕ್ಕೊಂದು ಪಾಲಿಸಿನೇ ತಗೊಂಡ್ಬರೋಣ ಅಂತ. ಇದನ್ನ ಈ ವಿಚಾರಕ್ಕೇನೆ, ಈ ಹೆಣ್ಣು ಭ್ರೂಣ ಹತ್ಯೆ ವಿಚಾರಕ್ಕೇನೆ ಒಂದು ಪಾಲಿಸಿನ ತಗೊಂಡ್ಬಂದು ಏನೇನು ಸೇರಿಸ್ಕೋಬೇಕು, ಇದನ್ನ ಸರಿಪಡಿಸ್ತಕ್ಕ ಏನೇನು ಮಾಡಬೇಕು ಅಂತ ಹೇಳಿ ಅದಕ್ಕೊಂದು ತಗೊಂಡ್ಬರೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಈ ಆಸ್ಪತ್ರೆ ಬಗ್ಗೆ ನಮ್ಮ ಏನು ಮೊನ್ನೆ ಆದ ಹೊಸಕೋಟೆಯಲ್ಲಿ ಅದನ್ನು ಕೂಡ ನಮ್ಮ ಇಲಾಖೆಯವರೇ ಹೋಗಿ ಇವತ್ತು ಅದನ್ನ ಪತ್ತೆ ಹಚ್ಚಿ ಅವ್ರಿಗೆ ಅನುಮಾನ ಬಂದಾಗ ಆಸ್ಪತ್ರೆ ಒಳಗಡೆ ಎಲ್ಲ ಹೋಗಿ ಚೆಕ್ ಮಾಡಿದ್ರು. ಚೆಕ್ ಮಾಡಿದಾಗ ಅಲ್ಲಿ ಆ ಒಂದು ಹೆಣ್ಣು ಭ್ರೂಣ ಸಿಕ್ಕಿದೆ, ಅಲ್ಲಿ ಲೈವ್ ಆಗಿ ಸಿಕ್ಕಿದೆ. ಸೊ ಅದ್ರ ಮೇಲೆ ಈಗ ಕೇಸಸ್ ಎಲ್ಲ ಬುಕ್ ಮಾಡಿದ್ದಾರೆ. ಮತ್ತು ಅದರಲ್ಲಿ ಇರುವಂತ ಡಾಕ್ಟರು ಮತ್ತು ಅಲ್ಲಿ ಇರುವಂತ ಯಾರು ಟೆಕ್ನಿಷಿಯನ್ಸ್ ಅವ್ರ ಮೇಲೆಲ್ಲರೂ ಕೂಡ ಕೇಸ್ ಬುಕ್ ಮಾಡಿದ್ದಾರೆ.
ಮತ್ತು ವೆರಿಫೈ ಮಾಡ್ತಾ ಇದ್ದಾರೆ ಅವ್ರು ಯಾರ್ಯಾರು ಏನೇನು ಅವ್ರದ್ದು ಕ್ವಾಲಿಫಿಕೇಶನ್ ಇದೆಯಾ ಇಲ್ವಾ ಅಂತ, ಮತ್ತು ಬೇರೆ ಬೇರೆ ಏನೇನು ಕಾನೂನುಗಳು ಬರ್ತದೆ ಅದೆಲ್ಲವನ್ನು ಕೂಡ ಅಳವಡಿಸಿ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ ಮಾಡ್ತಾ ಇದೀವಿ. ಈ ತರ ನಾವು ಹಿಡಿಯೋದಕ್ಕೆ ಶುರು ಮಾಡಿದ್ರೆ ಜನರಿಗೂ ಭಯ ಬರ್ತದೆ. ನಾವು ಸುಮ್ಮನೆ ಏನು ಮಾಡದೆ ಹೋದ್ರೆ ಇದು ಹೀಗೆಯೇ ಮುಂದುವರಿತದೆ. ಅದಕ್ಕೆ ನಾನು ಸದನಕ್ಕೆ ಭರವಸೆನ ಕೊಡ್ತೀನಿ, ನಿಮ್ಮ ವಿಶ್ವಾಸವನ್ನು ಕೂಡ ನಾನು ಕೋರ್ತಾ ಇದ್ದೀನಿ. ಈ ವಿಚಾರದಲ್ಲಿ ನಾವು ಖಂಡಿತವಾಗಿಯೂ ಇದು ಒಂದು ಅತ್ಯಂತ ನೋವಿನ ಸಂಗತಿ. ನಮಗೆ ಒಂದು ರೀತಿ ಈ ತರ ಆಗ್ತಾ ಇದೆಯಲ್ಲ ಅಂತ ಮನಸ್ಸು ಬಹಳ ಬೇಜಾರಾಗುತ್ತೆ ಮಾನ್ಯ ಸಭಾಧ್ಯಕ್ಷರೇ. ಅದಕ್ಕೆ ಇದನ್ನ ಗಂಭೀರವಾಗಿ ನಾವು ತಗೊಳ್ತೀವಿ. ಏನೇನು ಕ್ರಮಗಳು ತಗೊಳ್ತಕ್ಕಂಥದ್ದಕ್ಕೆ ಮುಂದಿನ ದಿವಸಗಳಲ್ಲಿ ನಾವು ಒಂದು ನೀತಿಯನ್ನು ಕೂಡ ರೂಪಿಸ್ತೀವಿ. ಕಾನೂನುಗಳನ್ನು ಬದಲಾವಣೆ ತರತಕ್ಕಂಥದ್ದು ಕೂಡ ನಾವು ಅಮೆಂಡ್ಮೆಂಟ್ಗಳನ್ನು ಕೂಡ ಪ್ರಪೋಸ್ ಮಾಡ್ತೀವಿ. ನಮ್ಮ ಕಾನೂನು ಸಚಿವರು ನಾವು ಗೃಹ ಇಲಾಖೆ ಜೊತೆ ಸೇರ್ಕೊಂಡು IPC ಅಮೆಂಡ್ಮೆಂಟ್ಸ್ ಏನೇನು ತರಬೇಕು ಅದನ್ನು ಕೂಡ ತಗೊಂಡ್ಬರ್ತೀವಿ. ಮತ್ತು ಇದರಲ್ಲಿ ಎಲ್ಲರ ಸಹಕಾರ ಬೇಕು, ಜನಪ್ರತಿನಿಧಿಗಳ ಸಹಕಾರ ಬೇಕು. ಮತ್ತು ಇದರಲ್ಲಿ ನಾವು ಕಾರ್ಯಾಚರಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ನಾರ್ಮಲ್ ಆಗಿ ಹೋಗಿ ನೀವು ತನಿಖೆ ಮಾಡಿದ್ರೆ ಅಥವಾ ಇನ್ಸ್ಪೆಕ್ಷನ್ ಮಾಡಿದ್ರೆ ಏನೂ ಗೊತ್ತಾಗೋದಿಲ್ಲ. ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡಬೇಕು. ಆ ಇಂಟೆಲಿಜೆನ್ಸ್ ಯಾರ ಹತ್ರ ಇರ್ತದೆ? ಸ್ಥಳೀಯರ ಹತ್ರ ಇರ್ತದೆ. ಸೊ ಅವರನ್ನು ಸ್ವಲ್ಪ ಇನ್ವಾಲ್ವ್ ಮಾಡ್ಕೋಬೇಕಾಗ್ತದೆ. ನಮ್ಮ ಆಶಾ ಕಾರ್ಯಕರ್ತರು, ನಮ್ಮ ಅಂಗನವಾಡಿ ಕಾರ್ಯಕರ್ತರು, ಅವ್ರಿಗೆ ಮತ್ತು ನಮ್ಮ ಸ್ಥಳೀಯ ಮುಖಂಡರುಗಳು ಅವ್ರಿಗೆ ಗೊತ್ತಿರ್ತದೆ ಇದು ಎಲ್ಲಿ ನಡೀತ ಅಂದ್ರೆ ಸಂಶಯಗಳು ಇರ್ತದೆ ಅವ್ರಿಗೆ. ಆ ಮಾಹಿತಿ, ಆ ಇಂಟೆಲಿಜೆನ್ಸ್ ಅನ್ನ ಸಂಗ್ರಹಣೆ ಮಾಡೋದು ಮುಖ್ಯ. ಅದ್ರ ಮೇಲೆ ಕಾರ್ಯಾಚರಣೆಗಳನ್ನ ಆಗ್ಬೇಕು. ಅದಕ್ಕೆ ನಮ್ಮ ಅಧಿಕಾರಿಗಳು ಹೇಳಿದೀವಿ ನಾವು, ನಮ್ಮೆಲ್ಲ DHO ಮತ್ತು ನಮ್ಮ ಫ್ಯಾಮಿಲಿ ವೆಲ್ಫೇರ್ ಆಫೀಸರು ಪ್ರತಿ ಒಂದು ಟ್ರೈಮೆಸ್ಟರ್ ಅಲ್ಲಿ ಅಂದ್ರೆ 3 ತಿಂಗಳಿಗೊಮ್ಮೆ ನೀವು ಒಂದು ಡಿಕಾಯ್ ಆಪರೇಷನ್ ಅನ್ನ ನಿಮ್ಮ ವ್ಯಾಪ್ತಿಯಲ್ಲಿ ಮಾಡಬೇಕು. ಅಲ್ಲಿ ಪತ್ತೆ ಹಚ್ಚೋದಕ್ಕೆ ನೀವು ಪ್ರಯತ್ನ ಮಾಡಬೇಕು. ಸುಮ್ಮನೆ ಕೂತ್ಕೊಂಡಿರಬಾರ್ದು. ಹೋಗಿ ನಾವು ಇನ್ಸ್ಪೆಕ್ಷನ್ ಮಾಡ್ಕೊಂಡ್ ಬಂದು ಎಲ್ಲ ಸರಿಯಾಗಿದೆ ಅಂತ ರಿಪೋರ್ಟ್ ಕೊಡಬಾರ್ದು. ಪ್ರಯತ್ನ ಮಾಡಿ. ಒಬ್ರು ಸಿಗ್ಬೋದು. ಆ ಸಿಕ್ಕಿದಾಗ ಏನಾಗ್ತದೆ ನಮ್ಗೆ ಅದರಿಂದ ಎಲ್ಲರಿಗೂ ಕೂಡ ಜಾಗೃತಿನೂ ಆಗುತ್ತೆ ಮತ್ತು ಭಯನೂ ಕೂಡ ಬರ್ತದೆ. ಸೊ ಅದನ್ನ ಕಂಪಲ್ಸರಿ ನಾವೀಗ ನಮ್ಮ ಅಧಿಕಾರಿಗಳಿಗೆ ಹೇಳಿದೀವಿ. ಪ್ರತಿ ಟ್ರೈಮೆಸ್ಟರ್ ಅಲ್ಲಿ ನೀವು ಒಂದು ಕಾರ್ಯಾಚರಣೆ ಮಾಡಬೇಕು ಅಂತ ಹೇಳಿದೀವಿ. ಸೊ ಈ ರೀತಿಯಾಗಿ ನಾವು ಎಲ್ಲ ಕ್ರಮಗಳನ್ನ ಮತ್ತು ನಮ್ಮ ಆಶಾ ಕಾರ್ಯಕರ್ತರಿಗೆ ಅವರೆಲ್ಲ ಕಡೆ ತಿರುಗಾಡ್ತಾ ಇರ್ತಾರೆ. ಅವ್ರಿಗೂ ಮಾಹಿತಿಗಳು ಗೊತ್ತಾಗುತ್ತೆ. ಮಗು ಯಾರು ಪ್ರೆಗ್ನೆಂಟ್ ಆಗಿರ್ತಾರೆ, ಯಾರ್ದು ಅಬಾರ್ಷನ್ ಆಯ್ತು, ಅದೆಲ್ಲ ಸ್ವಲ್ಪ ಮಾಹಿತಿ ಅವ್ರ ಹತ್ರ ಇರ್ತದೆ. ಸೊ ಅವ್ರ ಜೊತೆನೂ ಕೂಡ ಕೋಆರ್ಡಿನೇಟ್ ಮಾಡೋದಕ್ಕೆ ಮತ್ತು NGOಗಳು ಎಲ್ಲರೂ ಕೂಡ ಸೇರಿಸ್ಕೊಂಡು ಇದಕ್ಕೊಂದು ಸ್ಪಷ್ಟ ನೀತಿಯನ್ನ ತರಬೇಕು ನಾವು. ಯಾಕಂದ್ರೆ ಇದು ನಮ್ಮ ಜವಾಬ್ದಾರಿ. ಖಂಡಿತವಾಗಿ ಇದನ್ನ ಮಾಡ್ತಕ್ಕಂಥದ್ದಕ್ಕೆ ನಾನು ಪ್ರಾಮಾಣಿಕವಾದಂತ ಒಂದು ಪ್ರಯತ್ನವನ್ನು ಕೂಡ ನಿಮ್ಮೆಲ್ಲರ ಸಹಕಾರದೊಂದಿಗೆ ಮಾಡ್ತೀನಿ ಅಂತ ಕೂಡ ನಮ್ಮ ಸಭಾಧ್ಯಕ್ಷರಿಗೆ ಮತ್ತು ನಿಮ್ಗೆಲ್ಲರೂ ಕೂಡ ಹೇಳಿ ನನ್ನ ಮಾತನ್ನ ದಯವಿಟ್ಟು ಒಂದೊಂದು ಹೆಸರು ಕರಿತೇನೆ, ನಿಮ್ಮ ಸಲಹೆ ಮಾತ್ರ ಕೊಟ್ಟು ಬಿಡಿ. ರೂಪಕಲಾ ಸಭಾಧ್ಯಕ್ಷರೇ, ಒಂದು ತಾಯಿಗೆ ತನ್ನ ಮಗುವನ್ನ ರಕ್ಷಣೆ ಮಾಡ್ಕೊಳಕ್ ಆಗದೆ ಇರುವಂತ ಅಭದ್ರತೆಯ ಸಮಾಜವನ್ನ ನಾವು ನಿರ್ಮಾಣ ಮಾಡ್ತಾ ಇದೀವಿ. ಮಾನವೀಯ ಮೌಲ್ಯಗಳು ಕಡಿಮೆ ಆಗ್ತದೆ, ಮೌಢ್ಯತೆ ಬಗ್ಗೆ ಆಕರ್ಷಿತರಾಗ್ತಾ ಇದ್ದಾರೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ಏನ್ ಆಗ್ಬೇಕಂದ್ರೆ ಒಂದ್ ತಾಯಿಗೆ ತನ್ನ ಮಗುವನ್ನ ರಕ್ಷಣೆ ಮಾಡ್ಕೊಳ್ಳುವಂತ ಸ್ವತಂತ್ರತೆನೇ ಕಳ್ಕೊಂಡಿರುವಂತ ವಾತಾವರಣದಲ್ಲಿ ಒಂದು ತಾಯಿ ಇರ್ತಾಳೆ ಅನ್ನುವಂತ ನೋವು ನಮ್ಮನ್ನ ಕಾಡ್ತಾ ಇದೆ. ಸುರಕ್ಷತೆಯ ವಾತಾವರಣ, ಮಗು ಪ್ರಪಂಚವನ್ನ ನೋಡದೆ ಇರುವಂತ ಮಗು ಸಮಾಜಕ್ಕೆ ಏನು ನಾಳೆ ಅವಳು ಕೊಡುಗೆ ಆಗಿರುತ್ತೆ. ಆದ್ರೆ ಸಮಾಜವನ್ನ ನೋಡೇ ಇರಲ್ಲ ಅಲ್ಲ ಮಗುವಿನ ತಪ್ಪು ಏನೂ ಇಲ್ಲ. ಆದ್ರೆ ಡಾಕ್ಟರ್ಸ್ ಅಂತ ಬಗ್ಗೆ, ಡಾಕ್ಟರ್ಸ್ ಯಾರು? ಎಜುಕೇಟೆಡ್ ಕ್ರಿಮಿನಲ್ಸ್ ಡಾಕ್ಟರ್ಸ್ ಏನಾದ್ರೂ ಕೂಡ? ಡಾಕ್ಟರ್ಸ್ ಕೂಡ ತಿಳುವಳಿಕೆ ಇರೋ ತಂದೆ ತಾಯಿಗೆ ಹೇಳ್ಬೋದಲ್ವಾ? ಓದಿಲ್ದೇ ಇರುವಂತ ತಂದೆ ತಾಯಿಗೆ ಹೇಳ್ಬೋದಲ್ಲ? ಸಲಹೆ ಏನಂದ್ರೆ, ಇವತ್ತು ಕಾನೂನಲ್ಲಿ ಇಷ್ಟೆಲ್ಲ, ಕಾನೂನು ಚೌಕಟ್ಟಲ್ಲಿ ಇಷ್ಟೆಲ್ಲ ಕಾನೂನು ಇದ್ರೂ ಕೂಡ ಆ ತಾಯಿಗೂ ಸುರಕ್ಷತೆ ಇಲ್ಲ. ತಾಯಿ ತನ್ನ ಸ್ವಇಚ್ಛೆಯಿಂದ ತನ್ನ ಮಗುವನ್ನ, ಹೆಣ್ಮಗು ಅಂತ ಗೊತ್ತಾಗ್ತಾನೆ, ತನ್ನ ಸ್ವಇಚ್ಛೆಯಿಂದ ತನ್ನ ಗರ್ಭದಲ್ಲಿರುವಂತ ಮಗುವನ್ನ ರಕ್ಷಣೆ ಮಾಡ್ಕೊಳ್ದೆ ಬಲಿ ಕೊಡುವಂತ ವಾತಾವರಣದಲ್ಲಿ, ತಂತ್ರಜ್ಞಾನದಲ್ಲಿ, ವಿಚಾರವಂತಿಕೆಯಲ್ಲಿ, ಪ್ರಜ್ಞಾವಂತಿಕೆಯಲ್ಲಿ ನಾವು ಬದುಕ್ತಾ ಇದೀವ, ಜೀವಿಸ್ತಾ ಇದೀವ. ಇದು ಒಂದೇ ಒಂದು ಬರೀ ಡಾಕ್ಟ್ರಿಂದ ಅಥವಾ ಎಲ್ಲೋ ಒಂದು ಡಯಾಗ್ನೈಸ್ ಸೆಂಟರ್ಸ್ ಇಂದ ಅಥವಾ ಹಾಸ್ಪಿಟಲ್ಸ್ ಇಂದ ಆಗ್ತಾ ಇದೆ ಅಂತಲ್ಲ, ಯಾವ ವ್ಯವಸ್ಥೆಯಿಂದ ಇವೆಲ್ಲ ಜನಜಾಗೃತಿ ಆಗ್ಬೇಕಂತ ಹೇಳ್ತೇನೆ. ನೀವು ದುಷ್ಕೃತ್ಯಗಳಾಗ್ತಾ ಇದೆ. ಡಾಕ್ಟರ್ ಮಂತರಗೌಡ, ಹೆಣ್ಮಕ್ಳಿಗೆ ಸಮಾಜದಲ್ಲಿ ಕಣ್ತೆಗೆಯುವ ಅವಕಾಶನೇ ನಿರ್ಮಾಣವಾಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಚರ್ಚೆಗೆ ಅವಕಾಶ ಕೊಟ್ಟಿದ್ದೀರಾ? ಚರ್ಚೆ ಅಲ್ಲ, ಇದು ಸಲಹೆ ಮಾತ್ರ. ನೀವು ಉತ್ತರ ಕೊಟ್ಟಿದ್ದಾರೆ. ಡಾಕ್ಟರ್ ಮಂತರಗೌಡ, ನಾನು ಒಬ್ಬ ರೇಡಿಯಾಲಜಿಸ್ಟ್ ಆಗಿ ಅಂದ್ರೆ 5.5 years MBBS ಓದ ನಂತರ 3 ವರ್ಷ MD ಅಂತ ಓದ್ತೀವಿ ಸರ್. ಅದೆಲ್ಲರಷ್ಟೇ. ಯಾಕೆ ಹೇಳ್ತೀನಿ ಅಂತಂದ್ರೆ ನನ್ನ ಕ್ವಾಲಿಫಿಕೇಶನ್ ನಾನು ಹೇಳ್ತಾ ಇಲ್ಲ ಸರ್. ಇಲ್ಲಿ ಸಮಸ್ಯೆ ಏನಾಯ್ತದೆ ಅಂತಂದ್ರೆ
ಸೋನೋಗ್ರಾಫರ್ಸ್ ಅಂತ ಬರ್ತಾರೆ ಅಧ್ಯಕ್ಷರೇ. ಸೋನೋಗ್ರಾಫರ್ಸ್ ಅವರು 6 ತಿಂಗಳು ಟ್ರೈನಿಂಗ್ ಮಾಡ್ತಾರೆ. ಈಗ ನಮ್ ಬಿಟ್ಟಿ ರೇಡಿಯಾಲಜಿಸ್ಟ್ ಬಿಟ್ಟಿ You give a suggestion to the Home Health Minister, the doctor. ಅದನ್ನೇ ಹೇಳ್ತಾ ಇರೋದು ಅಧ್ಯಕ್ಷ. ಬಿಡ್ತಾ ಇಲ್ಲ ಸಭಾಧ್ಯಕ್ಷರೇ, ನೀವು ಹೇಳಕ್ಕೆ ಬಿಡ್ತಾ ಇಲ್ಲ. ಮಾತಾಡ್ತಾರೆ ಈಗ. ಎಲ್ಲ ಸರ್ಕಾರಿ ಹಾಸ್ಪಿಟಲ್ಸ್ ಅಲ್ಲಿ ಆ ವ್ಯಾಪ್ತಿಗೆ ಬಂದೇ ಆಯ್ತು, ಡಾಕ್ಟರ್ ಮಾತಾಡ್ತಾರೆ, ಅದು ಮಾತಾಡ್ಬೇಡಿ, ಕೂತ್ಕೊಳ್ಳಿ ಈಗ. ಕೂತ್ಕೊಳ್ಳಿ, ಡಾಕ್ಟರ್ ಮಾತಾಡಿ. ಅಧ್ಯಕ್ಷ ಈಗ ಬಂದು ಆಗ್ಬೇಕು ಅನ್ನುವಂತ ಡಾಕ್ಟರ್ ಮಂತರ್ ಮಾತಾಡಿ. ಮಹಿಳಾ ರಕ್ಷಣೆಗೆ ಮಾನ್ಯ ಅಧ್ಯಕ್ಷರೇ, ಸಮಸ್ಯೆ ಏನಾಯ್ತಾ ಇರೋದಂತಂದ್ರೆ ನಮ್ಮ ರೇಡಿಯಾಲಜಿ ಕಮ್ಯುನಿಟಿ ಬಿಟ್ಟು ಬೇರೆಯವರೆಲ್ಲಾನು ರೇಡಿಯಾಲಜಿ ಮಾಡಕ್ಕೆ, ಅಲ್ಟ್ರಾಸೌಂಡ್ ಮಾಡಕ್ಕೆ, ಸ್ಕ್ಯಾನಿಂಗ್ ಮಾಡಕ್ಕೆ ಶುರು ಮಾಡಿದ್ದಾರೆ ಅಧ್ಯಕ್ಷರೇ. ಗೈನಕಾಲಜಿಸ್ಟು ಈಗ ಅವರವರೇ ಸಲಹೆ ಕೊಡಿ. ವಾಟ್ ಇಸ್ ಸಜೆಷನ್ ಇಸ್ try to regulate the number of people doing ultrasound scans. Okay, ನಮ್ಮಲ್ಲಿ ರೇಡಿಯೋಗ್ರಾಫರ್ಸ್, ಸೋನಿಯೋಗ್ರಾಫರ್ಸ್ ಎಲ್ಲರೂ ಮಾಡಕ್ ಶುರು ಮಾಡಿದ್ರೆ ನಮ್ಮ ರೇಡಿಯಾಲಜಿ PCPNDT ಆಕ್ಟ್, ಆಸ್ ವೆನ್ ಯು ಇಂಪ್ಲಿಮೆಂಟ್ PCPNDT ಆಕ್ಟ್, ಮಿಷಿನ್ ನೀವು ಕೊಟ್ಟಾಗ ಕಂಪನಿಗಳು ಅವ್ರನ್ನೂ ರೆಗ್ಯುಲೇಟ್ ಮಾಡಬೇಕು ಅಧ್ಯಕ್ಷರೇ. ಈಗ ಜಿ ಮಿಷಿನ್ಸ್ ಇರ್ಬೋದು, ಬೇರೆ ಬೇರೆ ಕಂಪನಿಗಳಲ್ಲಿ 2 ಲಕ್ಷದಿಂದ 30 ರಂಗನಾಥ್ ನಮಗೆ ಡಾಕ್ಟರ್ ರಂಗನಾಥ್ ಆಯ್ತು, ಗಿವ್ ದ ಸಜೆಷನ್. ನೀವು ಈ ಕಂಪನಿ ಆ ಕಂಪನಿ ಅಂತ ಇಲ್ಲಿ ನಾವೆಂತ ಮಾಡಿ ಕೂತ್ಕೊಂಡು ಇವರಿಗೆ ಸಜೆಷನ್ ಕೊಡಿ. ಸ್ವಲ್ಪ ಟೆಕ್ನಿಕಲ್ ಡೀಟೇಲ್ಸ್ ಹೇಳ್ತಾರೆ. ಆರೋಗ್ಯ ಸಚಿವರ ಹತ್ರ 2 ವಿಚಾರ ಸರ್, ನಾನೇ ಭಾಷಣ ಹೊಡೆಯಲ್ಲ. ಒಂದು, ವಿ ನೀಡ್ ಟು ಆಕ್ಟ್ ಅಟ್ ದಿ ಗ್ರೌಂಡ್. ಓಕೆ ಸರ್ ಹೇಳ್ದಂಗೆನೆ ಆಶಾ ಕಾರ್ಯಕರ್ತರು ದೇ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ವಿ ನೀಡ್ ಟು ಟೇಕ್ ವಾಟ್ ಯು ಕಾಲ್ ಆಡಿಟಿಂಗ್. ಅಲ್ಲಿ ಪ್ರೆಗ್ನೆಂಟ್ ಲೇಡೀಸ್ ಆದವರು ಎಲ್ಲಿ ಸ್ಕ್ಯಾನ್ ಮಾಡ್ಕೋತಾ ಇದ್ದಾರೆ, ಅವರು ನೆಕ್ಸ್ಟ್ ಡೆವಲಪ್ಮೆಂಟ್ ಏನಾಗ್ತಿದೆ, ಅವ್ರಿಗೆ ಯಾವ ರೀತಿ ವೆದರ್ ದೇ ಗೋಯಿಂಗ್ ಟು ಡೆಲಿವರ್ ಅವರ್ ಅಬಾರ್ಟ್ ಅನ್ನೋದನ್ನ ಬಹಳ ನಾನು ಆರೋಗ್ಯ ಸಚಿವರ ಹತ್ರ ಕೇಳ್ಕೊತೀನಿ. ಅದನ್ನ ರಿಜಿಸ್ಟ್ರೇಷನ್ ಇವತ್ತಿಂದನೇ ಶುರು ಆಗಬೇಕು. ಮೂರನೇದು, ಮೂರನೇದು ಎಲ್ಲಿ ಅಲ್ಟ್ರಾಸೌಂಡ್ ನಡೀತಾ ಇರ್ತದೆ ಸರ್, ಇವೆಲ್ಲ ನಿಮಿಷ ಕೇಳ್ಕೊಳ್ಳಿ ಸರ್ ಪ್ಲೀಸ್ ಸರ್, ಇದು ಇಂಪಾರ್ಟೆಂಟ್ ಇದೆ ಸರ್. ಸೋಷಿಯಲ್ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಸರ್. ನಮ್ಮ ಹೆಣ್ಮಕ್ಳುಗಳು ಸಜೆಷನ್ ಕೊಡಿ. ಕುಣಿಗಲ್ಲಿಂದ ಹೆಣ್ಣು ನೋಡಿಕೊಂಡು ಯಾದಗಿರಿಗೆ ಹೋಗ್ತಾ ಇದ್ದಾರೆ. 1 ನಿಮಿಷ ಕೇಳ್ಕೊಳ್ಳಿ ಸರ್. ದ ಪ್ರಾಬ್ಲಮ್ ಇಸ್ ಮರ್ತೋಯ್ತು. ನಾನೇ ಹೇಗೆ ಡಾಕ್ಟರ್ ಪಾಸ್ ಆಗೋದು ನೀವು ಅಲ್ಲ, ನಾನ್ ಈಗ 5 years plus 3 years 8 years ಎಕ್ಸಾಮ್ ಓಕೆ. ಡಾಕ್ಟರ್ NT ಶ್ರೀನಿವಾಸ್ ಸರ್, ಲಾಸ್ಟ್ ಒನ್ ಇಂತ ವಿಶೇಷವಾಗಿ ಗ್ರಾಮೀಣ ಮಾತಾಡಿ ನೋಡಿ. ನೀವೆಲ್ಲ ಎಲ್ಲ ಅರ್ಥ ಮಾಡಿಕೊಳ್ಳಿ. ಬಹಳಷ್ಟು ಕಾಲಿಂಗ್ ಅಟೆನ್ಷನ್ ಬಿಲ್ಗಳೆಲ್ಲ ಪಾಸ್ ಆಗ್ಲಿಕ್ಕಿದೆ. ಈ ಸಮಯಾವಕಾಶ ಅರ್ಥ ಮಾಡಿಕೊಂಡು ನಿಮ್ಗೆ ಕೊಟ್ಟೊಂದು 2 ಸಲಹೆ ಕೊಡಿ ಪ್ಲೀಸ್. ಎಲ್ಲ ಕೂಡ ಎಲ್ಲ ಕಾರ್ಯಕಲಾಪ ಇನ್ನೂ ಕೂಡ ಇದೆ ಅಲ್ವಾ, ಇನ್ನು ಬಿಲ್ ಅಲ್ಲಿ ಚರ್ಚೆ ಮಾಡ್ಲಿಕ್ಕಿದೆ. ಕಾಲಿಂಗ್ ಅಟೆನ್ಷನ್ ಇದೆ. This is a very important subject, ಅವರು ಟೆಕ್ನಿಕಲ್ ಪರ್ಸನ್ಸ್. 1-2 ನಿಮಿಷ ಕೊಡ್ತಾರಲ್ಲ. ಟೆಕ್ನಿಕಲಿ ಅಪಾರ್ಷನ್ ಆಗ್ಬಿಡ್ತು ಸರ್. ಯಾಕೆ ಪ್ರಮಾಣದಲ್ಲಿ ಅವ್ರು ಮಾತಾಡ್ಲಿಕ್ಕೆ ಅವಕಾಶ? ಯಾಕೋ ಆರೋಗ್ಯ ಸಚಿವರಾದ ತಾಳ್ಮೆ ಈಗ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ ನಿಮ್ಗೆ ಟೆಕ್ನಿಕಲ್ ಸರ್. ಲಾಸ್ಟ್ ಒನ್ ನಾನು ಆರೋಗ್ಯ ಸಚಿವರ ಕೇಳ್ಕೊಳೋದು, ಅಲ್ಟ್ರಾಸೌಂಡ್ ರೂಮ್ ಅಲ್ಲಿ CCTV ಅಂಡ್ ರಿಜಿಸ್ಟ್ರೇಷನ್ ಆಫ್ ದಿ ಅಲ್ಟ್ರಾಸೌಂಡ್ ಮಿಷಿನ್ಸ್ ನಮಗೆ ವಾಟ್ ಎವರ್ ಅದಕ್ಕೆ ವಿ ಹ್ಯಾವ್ ಟೆಕ್ನಿಕಲ್ ವರ್ಡ್, ಅದನ್ನ ದೇ ಶುಡ್ ಆಡಿಟ್ ಇಟ್. ಅದನ್ನ ಮಾಡಿದ್ರೆ ವಿ ವಿಲ್ ನೋ, ವಿ ಕ್ಯಾನ್ ಟ್ರ್ಯಾಪ್ ಇಟ್, ವಿ ಕ್ಯಾನ್ ಟ್ರ್ಯಾಕ್ ಇಟ್ ಅಂಡ್ ಫೈನಲಿ ವಿ ಕ್ಯಾನ್ ಸಿ ದಟ್ ಯಾರು ಎಲ್ಲಿ ಏನ್ ಮಾಡಿಸ್ಕೊಳ್ತಾರೆ ಅಂತ ಗೊತ್ತಾಗುತ್ತೆ. ಫೈನಲಿ ಆಡಿಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಆರೋಗ್ಯ ಸಚಿವರ ಕೈಲಿದೆ ಸರ್. ಓಕೆ ಡಾಕ್ಟರ್ ಮಂತರ್ ಗಿವ್ ದ ಕರೆಕ್ಟ್ ಟೆಕ್ನಿಕಲ್ ಬಸಂತ ಕುರ್ಲಿಯಪ್ಪ ಡಾಕ್ಟರ್. ಮಾನ್ಯ ಅಧ್ಯಕ್ಷರೇ, ಸಚಿವರಿಗೆ ಒಂದು ಸಲಹೆ ಏನ್ ಕೊಡ್ತೀನಿ ಅಂತಂದ್ರೆ, ರೆಗ್ಯುಲರ್ ರೂಟೀನ್ ವಿಸಿಟ್ಸ್ ಫ್ರಾಮ್ ಅಧಿಕಾರಿಗಳು ಪ್ರತಿ ಸೆಂಟರ್ನ ಎಷ್ಟಲ್ಲಿ ವಿಸಿಟ್ ಮಾಡ್ತಾರೆ ಅಂತ ಒಂದು ಪ್ರಶ್ನೆ ಕೇಳಲಿ ಅಧ್ಯಕ್ಷರೇ. ಸಮಸ್ಯೆ ಏನಂತಂದ್ರೆ, ವರ್ಷಕ್ಕೆ ಒಂದ್ಸಲಿ ಅವರಲ್ಲಿ
ಸೆಂಟರ್ಗೆ ಹೋಗ್ತಾರೆ. ಅಲ್ಲಿ ಸಾವಿರ ಫೈಲ್ ಇಷ್ಟು ಒಂದು ನಾವೇ ನಾನು ಸ್ಕ್ಯಾನಿಂಗ್ ಮಾಡೋಂಥ ಸಂದರ್ಭದಲ್ಲಿ 60 to 70 ಕೇಸಸ್ ಐ ಟು ಡೂ ಪರ್ ಡೇ. ಅದೇ ತರ ಒಂದು ವಾರ ಅಂದ್ರೆ ಒಂದು ವರ್ಷ ಅಂದ್ರೆ ಎಷ್ಟು ಪೈಲಪ್ ಆಗುತ್ತೆ? ದಯಮಾಡಿ ಅಧಿಕಾರಿಗಳು 3 ಮಂತ್ಸ್ಗೆ ಆ ಸೆಂಟರ್ನ ವಿಸಿಟ್ ಮಾಡಿದ್ರೆ ಯು ಕ್ಯಾನ್ ಡೂ ಆಸ್ ರಂಗನಾಥ್ ಸರ್ ಹೇಳ್ದಂಗೆ ಆಡಿಟ್ ಮಾಡ್ಬೋದು, ಆ ಫೈಲ್ ಆಡಿಟ್ ಮಾಡ್ಬೋದು. ಇಲ್ಲಾಂದ್ರೆ ಜಸ್ಟ್ ಫೈಲ್ಸ್ ಬಂಡಿಂಗ್ ಅಪ್ ಅವ್ರು ಎಸಿತಾರೆ. ಆಮೇಲೆ ಅಧ್ಯಕ್ಷರೇ, ಸಚಿವರಿಗೆ ಒಂದು ವಿನಂತಿ, ಲಾಸ್ಟ್ PCPNDT ಆಕ್ಟ್ ಅಲ್ಲಿ ಸೋನೋಗ್ರಾಫರ್ಸ್ ಅದರ್ಸ್ ಅಂತಾನು ಕೊಟ್ಟವ್ರೆ ಅವಕಾಶ, ಅದನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡ್ಕೊಡಿ ಅಧ್ಯಕ್ಷರೇ. ರೇಡಿಯಾಲಜಿಸ್ಟ್ಗೆ ಸೋಲ್ ಅಲ್ಟ್ರಾಸೌಂಡ್ ಗೆ ಅವ್ರಿಗೆ ಸ್ಪೆಷಾಲಿಟಿ ಕೊಡಬೇಕು ಅಂತ ನಿಮ್ಮ ಮುಖಾಂತರ ಕೇಳ್ತಾರೆ. ಶ್ರೀನಿವಾಸ್, ಸನ್ಮಾನ್ಯ ಸಭಾಧ್ಯಕ್ಷರೇ, ಅವಕಾಶ ಇಂಥ ನೀಚ ಪ್ರಕರಣಗಳಲ್ಲಿ ವಿಶೇಷವಾಗಿ ಈ ನಕಲಿ ವೈದ್ಯರ ಹಾವಳಿ ಜಾಸ್ತಿ ಇರ್ತದೆ, ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ. ಸೊ ಸನ್ಮಾನ್ಯ ಸಚಿವರಿಗೆ ವಿನಂತಿ ಏನಂದ್ರೆ ಈ ನಕಲಿ ವೈದ್ಯರ ಹಾವಳಿನ ತಪ್ಪಿಸಬೇಕು. ಯಾಕಂದ್ರೆ ಎಲ್ಲ ಈ ಆಶಾ ಕಾರ್ಯಕರ್ತರು ಒಂದು ಹೇಳಿದ್ರೆ ಅದು ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಅವ್ರಿಗೆ ಕಂಪ್ಲೀಟ್ ಡಾಟಾ ಇರ್ತದೆ. ನಕಲಿ ವೈದ್ಯರ ಹಾವಳಿ ತಪ್ಪಿಸಬೇಕು. ಓಕೆ, ವೆರಿ ಗುಡ್. ಡಾಕ್ಟರ್ ಶೈಲೇಂದ್ರ. ಅಧ್ಯಕ್ಷರೇ, ನಾನು ಅಷ್ಟೇ ವಿನಂತಿ ಮಾಡ್ಕೋತೀನಿ ತಮ್ಮ ಮುಖಾಂತರ ನಾನು ಹೆಲ್ತ್ ಮಿನಿಸ್ಟರ್ ಅವರಿಗೆ, ಫಸ್ಟ್ ಯಾವುದೇ ಒಂದು ಈ ತರ ಭ್ರೂಣ ಹತ್ಯೆ ಮತ್ತು ಲಿಂಗಭೇದ ಯಾರೇ ತಾಯಿ ತಂದೆ ಮಾಡ್ತಾರೆ ಅದಕ್ಕೆ ಸ್ಟ್ರಿಕ್ಟ್ ಕಾನೂನು ಆಗ್ಬೇಕು. ನಮ್ಮ ದೇಶದ ಕಾನೂನು ಟೈಟ್ ಇದ್ರೆ ಜನ ಅನ್ಸ್ತಾರ ಮಾಡ್ಬೇಕು. ಹೇಳೀಗ ಪ್ರತಿ ಪಂಚಾಯತ್ದಲ್ಲಿ ಸರ್ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು. ಮತ್ತೆ ಈಗ ಆಶಾ ಕಾರ್ಯಕರ್ತರು ಸ್ಟಾಫ್ ನರ್ಸ್ ಮೇನ್ ಅವ್ರ ಥ್ರೂಲಿಂದ ಇದು ರಿಕಮೆಂಡ್ ಆಗುತ್ತೆ, ಅಲ್ಲೋಗಿ ಇಲ್ಲೋಗಿ ಅಂತ. ಸ್ಟ್ರಿಕ್ಟ್ ಕಾನೂನು ಅವ್ರಿಗೆ ಒಂದ್ಸಲ ಹೆದರಿಕೆ ಆಗ್ತದೆ ಯಾರಿಗೂ, ಅಂದ್ರೆ ಯಾರು ಇಂಥದ್ದು ಮಾಡ್ಲಿಕ್ಕೆ ಹೋಗಲ್ಲ ಇದ್ರಲಿಂದ. ಯಾಕಂದ್ರೆ ತಾಯಿ ನಾವು ಭಾರತ್ ಮಾತಾ ಕಿ ಜಯ ಅಂತೇವ್, ತಾಯಿನೇ ನಮಗ ಎಲ್ಲನೇ ಸಜೆಷನ್ ಕೊಡಿ. ಅದಕ್ಕೆ ನಾವು ಅದು ಇದ್ರೆ ಕಾನೂನು ನಾನು ಇಷ್ಟೇ ಮಾಡ್ಕೋತೀನಿ, ಸ್ಟ್ರಿಕ್ಟ್ ಕಾನೂನು ತರ ಅವೇರ್ನೆಸ್ ಕ್ರಿಯೇಟ್ ಪಂಚಾಯತ್ ಲೆವೆಲ್ ಆಗ್ಬೇಕು ಸರ್. ಮತ್ತೆ ಆಶಾ ಕಾರ್ಯಕರ್ತರು ಮತ್ತೆ ಸ್ಟಾಫ್ ನರ್ಸಿಂಗ್ ಮತ್ತೆ ಅಲ್ಲಿದ್ದಂತ ಡಾಕ್ಟರ್ ಗೈನಕಾಲಜಿಸ್ಟ್ ಆಗ್ಲಿ ಮತ್ತೆ ನಮ್ ಸ್ಕ್ಯಾನ್ ಮಾಡೋ ಅಲ್ಟ್ರಾಸೌಂಡ್ ಯಾರು ಮಾಡ್ತಾ ಅವ್ರು ಡಾಕ್ಟರ್ ಈಗ ದಯವಿಟ್ಟು ಇದ್ರ ಬಗ್ಗೆ ನಾನು ಮಾನ್ಯ ಮಂತ್ರಿಯವರಿಗೆ ವಿನಂತಿಸುತ್ತೇನೆ. ಅವು ಹೇಳಿದ್ದು ಇಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ, ಭ್ರೂಣ ಹತ್ಯೆ ಬಗ್ಗೆ ಆರೋಗ್ಯ ಸಚಿವರು ಹೇಳಿರುವಂತ 2-3 ವಿಷಯಗಳನ್ನ ನಾನು ನಿಮ್ಗೆ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೇನೆ. ಒಂದು ಅವೇರ್ನೆಸ್ ಒಂದು ಭಾಗ. ಈಗ ಈ ಭ್ರೂಣ ಹತ್ಯೆ ಮಾಡುವಂತವ್ರನ್ನ ನಾನ್ ಬೇಲಬಲ್ ಆಗಿ ಕಾನೂನ ತರಬೇಕು. ಯಾಕಂದ್ರೆ ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ನಾನ್ ಬೇಲಬಲ್ ಜೈಲ್ಗೆ ಹಾಕ್ತಾರೆ ಭ್ರೂಣ ಹತ್ಯೆ ಮಾಡಿಸ್ಕೊಂಡವ್ರನ್ನ, ಮತ್ತೆ ಅವರ ಗಂಡನ್ನ ಮತ್ತೆ ಅವರ ಯಾರು ಅದಕ್ಕೆ ಪ್ರೋತ್ಸಾಹ ಮಾಡಿರ್ತಾರೆ. ಇದು ಬಂದಾಗ ಮಾತ್ರ ಗ್ರಾಮೀಣ ಪ್ರದೇಶದಲ್ಲಿ ಜನ ಭಯಭೀತರಾಗಿ ಇದನ್ನ ಮಾಡಿಸೋದಿಲ್ಲ. ಆಮೇಲೆ DHOಗಳು ಮತ್ತೆ ಹೆಲ್ತ್ ಆಫೀಸರ್ಗಳು, ನಾನೇ ನನ್ನ ಕ್ಷೇತ್ರದಲ್ಲಿ ಒಂದು ಕೊರೋನಾ ವ್ಯಾಕ್ಸಿನೇಷನ್ ನಕಲಿ ಕೊಟ್ಟಾಗ ಅವ್ರ ಮೇಲೆ ಕ್ರಮ ತಗೊಳ್ಳಿ, DHO ಮೇಲೆ ತಾಲೂಕು ಆಫೀಸರ್ ಮೇಲೆ ಅಂತ ಹೇಳಿದ್ರು ಕೂಡ ನಮ್ಮ ಸರ್ಕಾರ ಇದ್ರು ತಗೊಳ್ಳಿ. ಇವತ್ತು ಅದಾಗಿಲ್ಲ. ನಾನಿವತ್ತು ನಿಮ್ಗೆ ವಿನಂತಿ ಮಾಡೋದು DHO ಮೇಲೂ ಕೂಡ ತಾಲೂಕು ಆಫೀಸರ್ ಮೇಲೆ ಕೂಡ ಸಭಾಧ್ಯಕ್ಷರೇ ಕಠಿಣವಾದ ಕ್ರಮವನ್ನು ತಗೋಬೇಕು ಅಂತ ಹೇಳಿ ನಾನು ವಿನಂತಿ ಆರೋಗ್ಯ ಸಚಿವ. ಸನ್ಮಾನ್ಯ ಸಭಾಧ್ಯಕ್ಷರೇ, ಚರ್ಚೆಗೆ ಸನ್ಮಾನ್ಯ ಆರೋಗ್ಯ ಸಚಿವರು ಬಹಳ ಪೂರಕವಾಗಿ ಸ್ಪಂದಿಸಿದ್ದಾರೆ, ಅವರಿಗೆ ಅಭಿನಂದನೆ. ಮುಖ್ಯವಾಗಿ ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆಯವರು ಇಂಥ ವೈದ್ಯರು ಇಂಥ ಪ್ರಕರಣಗಳು ಬಂದಾಗ ನಾವು ಚುನಾಯಿತ ಜನಪ್ರತಿನಿಧಿಗಳು ಅಂತವರ ಪರವಾಗಿ ನಿಲ್ಲುವುದನ್ನು ಕೈ ಬಿಡಬೇಕಂತ ನಾವು ಮನವಿ ಮಾಡ್ತೀವಿ. ಈಗ ಉತ್ತಮ ಸಲಹೆ ಸೂಚನೆ ಕೊಟ್ಟಿದ್ದಾರೆ ನಮ್ಮ. ಈಗ ನೆಕ್ಸ್ಟ್ ನೀವೇ ಮಾತಾಡ್ಲಿಕ್ಕೆ ನೋಡಿ, ನಿಮಗೆ ಮಾತಾಡ್ಲಿಕ್ಕೆ ಬೇಡ ಇದರಲ್ಲಿ ಉತ್ತರ ಕನ್ನಡದಲ್ಲಿ ಅದರಲ್ಲಿ ಒಟ್ಟಿಗೆ ಮಾತಾಡಿ ಅಷ್ಟೇ, ಮತ್ತೇನು ಮಾತಾಡಂಗಿಲ್ಲ. ಮಾನ್ಯ ಆರೋಗ್ಯ ಸಚಿವರಲ್ಲಿ ನನ್ನ ಸಲಹೆ ಏನಂದ್ರ, ಈಗ ಬಾಲ್ಯ ವಿವಾಹ ಮೊದಲು ಬಹಳ ವ್ಯಾಪಕವಾಗಿ ನಡೀತಿತ್ತು. ಆ DC, AC, DD, CDPO ನೇತೃತ್ವದಾಗ ಒಂದು ಟಾಸ್ಕ್ ಫೋರ್ಸ್ ಮಾಡಿದ ಬಳಿಕ ಬಹಳ ವ್ಯಾಪಕವಾಗಿ ಕಡಿಮೆ ಆಗಿದೆ. 95% ಕಡಿಮೆ ಆಗಿದೆ. ಇದಕ್ಕೆ ಸಜೆಷನ್ ಕೊಡಿಲ್ಲ. ಅದೇ ಪ್ರಕಾರ ಒಂದು ಟಾಸ್ಕ್ ಫೋರ್ಸ್ ಮಾಡ್ರಿ. ಇದನ್ನ ಟಾಸ್ಕ್ ಫೋರ್ಸ್ ಮಾಡ್ರಿ. ಮತ್ತೆ ಯಾರ ಹೆಣ್ಮಗುವನ್ನು ಹೆತ್ತಾರ ಅವರಿಗೆ ಪ್ರೈಸ್ ಕೊಡ್ರಿ. ಮತ್ತು ಹಳ್ಳಿ ಒಳಗೆ ಮೆಸೇಜರ್ ನೀಡ್ರಿ. ಯಾರು ನೀವು ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಅವರಿಗೆ ಒಂದೊಂದು ಕೇಸಿಗೆ ಪ್ರೈಸ್ ಕೊಡ್ರಿ. ಈ ರೀತಿ ನೀವು ವ್ಯಾಪಕವಾಗಿ ಮಾಡಿದಾಗ ಕಂಟ್ರೋಲ್ ಆಗ್ಲಿಕ್ಕೆ ಸಾಧ್ಯ. ಈಗ ಎಲ್ಲ ಸಜೆಷನ್ ಉತ್ತರ ಕೊಟ್ಟಿದ್ದಾರೆ ಮಾನ್ಯ ಸಚಿವರು, ಸೂಕ್ತ ಕ್ರಮ ವಹಿಸ್ತಾರಂತ ವಿಶ್ವಾಸ ಕ್ರಮ ವಹಿಸ್ಕೊಳ್ಳಿ. ಈಗ ಕೆಲವು ಒಂದೇ ಒಂದು ಸಜೆಷನ್, ಏನು ಆಲೆಮನೆ ಇತ್ತು ಅದು ನಮ್ಮ ಕ್ಷೇತ್ರದಲ್ಲಿ, ಅದ್ರ ಈಚೆ ನಿಂತ್ಕೊಂಡು ಮಾತಾಡಿದೀವಿ, ಅದು ಏನೇ ಆಯ್ತು ಅಂತಾನು ಗೊತ್ತಾಗಿರ್ಲಿಲ್ಲ ನಮ್ಗೆ. ಆರೋಗ್ಯ ಮಂತ್ರಿಗಳು ಬಂದಾಗ ನಾವು ಹೋಗಿ ಭೇಟಿನೂ ಕೊಟ್ಟಿದ್ವಿ. ಎರಡನೇದು, ಈ ಡಯಾಗ್ನೋಸ್ಟಿಕ್ ಸೆಂಟರ್ಗಳಲ್ಲಿ ದೇವ್ರುಗಳು ಇಟ್ಟಿರ್ತಾರೆ, ಹೆಣ್ಣು ದೇವರು ಗಂಡು ದೇವರು.
ಅದನ್ನು ರೇಡ್ ಮಾಡಿ ಅದನ್ನು ಗಮನ ಹರಿಸ್ಬೇಕು ಅಂತ ಕೇಳ್ಕೊಳ್ತೀನಿ ನಿಮ್ಮ ಮೂಲಕ. ಮೂರನೇದು, ಸ್ಟೇಟ್ ವೈಡ್ ಒಂದು ಅವೇರ್ನೆಸ್ ಕ್ಯಾಂಪೇನ್ ಮಾಡ್ಬೇಕಾದ್ರೆ ಏನು ಅವೇರ್ನೆಸ್ ಪ್ರತಿ ಪಂಚಾಯತಿ ಮಟ್ಟದಲ್ಲಿ ಸ್ಟೇಟ್ ಲೆವೆಲ್ ಅಲ್ಲಿ ಶುರು ಮಾಡಿ ಪಂಚಾಯತಿ ಮಟ್ಟದ ತನಕ ಅವೇರ್ನೆಸ್ ಕ್ಯಾಂಪೇನ್ಗಳನ್ನ ಶುರು ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಓಕೆ ಅಧ್ಯಕ್ಷರೇ, ಬಹಳ ಇಂಪಾರ್ಟೆಂಟ್ ಇದೆ. ಮಾನ್ಯ ಸಭಾಧ್ಯಕ್ಷರೇ, ಸರ್ ಈಗ PCPNDT ಕ್ಷೇತ್ರದಲ್ಲಿ ಇನ್ನೊಂದು ನಮ್ಮ ಓನ್ಲಿ ಕೋಲಿವಾಟು ಕೂತ್ಕೊಳ್ಳಿ. ಈಗ ಮಂತರ್ ಅವರು ಅಲ್ಲ ಎಲ್ಲ ಹೇಳಿ ಒಟ್ಟಿಗೆ ಮಡಿಕೇರಿ ಶಾಸಕರು ಹೇಳಿದ್ರು ಈ ಏನು ಅಲ್ಟ್ರಾಸೌಂಡ್ ಮೆಷಿನ್ಸ್ ಬಗ್ಗೆ. ಅಲ್ಟ್ರಾಸೌಂಡ್ ಮೆಷಿನ್ ಅನ್ನ ಅದು ತಗೊಳ್ಳೋದಕ್ಕೂ ಲೈಸೆನ್ಸ್ ಬೇಕು, ಮಾರಾಟ ಮಾಡೋದಕ್ಕೂ ಲೈಸೆನ್ಸ್ ಬೇಕು. ಸುಮ್ಮನೆ ಯಾರು ಅದನ್ನ ಮಾರಾಟ ಮಾಡಕ್ ಆಗಲ್ಲ. ಅಥವಾ ಯಾರಾದ್ರೂ ಮಾರಾಟ ಆಗಿದೆ ಅದು ಕೂಡ ಇಲ್ಲೀಗಲೇ. ಓಕೆ, ಸೊ ಅದನ್ನ ಆಕ್ಟ್ ಅನ್ನ ಸ್ವಲ್ಪ ಸ್ಟ್ರೆಂಥನ್ ಮಾಡೋದು. ನನ್ನ ಸಜೆಷನ್ ಇಷ್ಟೇ, ಎಲ್ಲ ಡಾಕ್ಟರ್ MLAs ಮತ್ತು ಪ್ರಕಾಶ್ ಕೋಲಿ ಕರೆದು ಮಾತಾಡಿಕೊಂಡು ಬೇಕು ಮಾಡಿಕೊಂಡು. ಈ ನಕಲಿ ವೈದ್ಯರ ವಿಚಾರ ಹೇಳಿದ್ರು. ನಕಲಿ ವೈದ್ಯರಿಗೆ ಹೆಚ್ಚಿನ ಅಂಶ ಅವ್ರಿಗೆ ಬೆಂಬಲ ಕೊಡೋದೇ ಜನಪ್ರತಿನಿಧಿಗಳು. ಓಕೆ, ಅವ್ರಿಗೇನು ಕ್ರಮ ತಗೊಳ್ಳೋ ಹೋದಾಗ ಅವ್ರನ್ನ ಬಿಟ್ಬಿಡಿ ಸರ್, ಅವ್ರ ಪಾಪ ಒಳ್ಳೆಯವರು, ಅವ್ರೇನೋ ಮಾಡ್ತಾ ಇದ್ದಾರೆ ನಮ್ಮವರೇ ಹೇಳ್ಬಿಡ್ತಾರೆ. ಸೊ ಅದಕ್ಕೆ ನಾವು ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಬೇಕಾಗ್ತದೆ. ಅದು ಎಲ್ಲರೂ ಸಹಕಾರ ಬೇಕಾಗ್ತದೆ. ಅದನ್ನು ದಯವಿಟ್ಟು ಸಹಕಾರ ಕೊಡಬೇಕು. ಇದಕ್ಕೊಂದು ಸ್ಪಷ್ಟವಾದ ನೀತಿಯನ್ನೇ ನಾವು ಮಾಡ್ತೀವಿ ಮಾನ್ಯ ಸಭಾಧ್ಯಕ್ಷ. ನೀತಿ ನಾವು ಪ್ರಯತ್ನ ಮಾಡ್ತೀವಿ. ಈಗ 2023ನೇ ಸಾಲಿನ